ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನೂ ಯಾರು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಕೂಡಲೇ ಸಬ್ಸ್ಕ್ರೈಬ್ ಆಗಿ ಆದರ್ಶ ವಿದ್ಯಾಲಯ, ನವೋದಯ, ಮೊರಾರ್ಜಿ ಪ್ರವೇಶಗಳಿಗೆ ಸಂಬಂಧಪಟ್ಟಂತಹ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ. ಈಗಾಗಲೇ ಆದರ್ಶ ವಿದ್ಯಾಲಯ 4ನೇ ಸುತ್ತಿನ ಸೀಟು ಹಂಚಿಕೆ ಕುರಿತಾದಂತಹ ವಿಡಿಯೋವನ್ನು ನಾನು ಮಾಡಿ ಹಾಕಿದ್ದೆ. ಅದೇ ರೀತಿಯಾಗಿ ಕೆಲವು ವಿದ್ಯಾರ್ಥಿಗಳಿಗೆ ಶಾಲೆಯಿಂದ ಕರೆ ಬಂದಿದೆ. ಇನ್ನು ಕೆಲವು ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಾದಂಥ ಕರೆಗಳು ಶಾಲೆಯಿಂದ ಬಂದಿರುವುದಿಲ್ಲ. ಆ ಒಂದು ಕಾರಣಕ್ಕೆ ತಾವುಗಳು ದಯವಿಟ್ಟು ಆ ಒಂದು ಲಿಸ್ಟ್ನಲ್ಲಿ, ನಾನು ಈಗ ಆಲ್ರೆಡಿ ಕಮೆಂಟ್ನಲ್ಲಿ ಕೇಳಿದಿರಿ ಹಲವಾರು ಜನರು, ನಾನು ಕಮೆಂಟ್ ಮುಖಾಂತರನು ತಮಗೆ ಆ ಲಿಂಕನ್ನು ಶೇರ್ ಮಾಡಿದ್ದೀನಿ. ಓಕೆ, ಅದು ಲಿಸ್ಟ್ನಲ್ಲಿ ನಿಮ್ಮ ಮಗುವಿನ ಹೆಸರನ್ನು ಒಂದು ಬಾರಿ ಕರೆಕ್ಟಾಗಿ ನೋಡಿ ಕನ್ಫರ್ಮ್ ಮಾಡಿ ಇಟ್ಕೊಳ್ರಿ. ಯಾಕಂದರೆ ಎಲ್ಲರಿಗೂ ಕರೆ ಬರುವಂಥ ಸಾಧ್ಯತೆ ಇರುವುದಿಲ್ಲ. ಓಕೆ, ಆ ಒಂದು ಕಾರಣಕ್ಕೆ ತಮ್ಮ ಮಗುವಿನ ಹೆಸರು ಏನಾದರೂ ಆ ಲಿಸ್ಟ್ನಲ್ಲಿ ಕಂಡು ಬಂದರೆ ತಾವುಗಳು ನಿಮ್ಮ ಹತ್ತಿರದ ಆದರ್ಶ ವಿದ್ಯಾಲಯ ಶಾಲೆಗಳಿಗೆ ಹೋಗಿ ಭೇಟಿ ಕೊಟ್ಟು ನನ್ನ ಮಗ ಹಿಂಗೆ ಆಯ್ಕೆ ಆಗಿದ್ದಾನೆ, ನಮ್ಮ ಕೌನ್ಸ್ಲಿಂಗ್ ದಿನಾಂಕವನ್ನು ತಿಳಿಸಿಕೊಡ್ರಿ ಅಂಥೇಳಿ ತಾವೆಲ್ಲರೂ ಕೂಡ ಈ ಒಂದು ಕೆಲಸವನ್ನು ಮಾಡಬೇಕು. ಈಗ ಆ ಲಿಸ್ಟ್ನಲ್ಲಿರುವಂಥ ವಿದ್ಯಾರ್ಥಿಗಳು ಕೆಲವರು ಕಮೆಂಟ್ಗಳನ್ನು ಕೂಡ ಹಾಕಿದಿರಿ, ಸರ್ ನಮಗೆ ನನ್ನ ಮಗನ ಹೆಸರು ಲಿಸ್ಟ್ನಲ್ಲಿದೆ, ಆದರೆ ನಮಗೆ ಯಾವುದೇ ರೀತಿಯಾದಂಥ ಕರೆ ಬಂದಿಲ್ಲ ಅನ್ನುವಂಥ ಒಂದು ಕಮೆಂಟ್ಗಳನ್ನು ಕೂಡ ತಾವೆಲ್ಲರೂ ಹಾಕ್ತಾ ಇದ್ದೀರಿ. ಆ ಒಂದು ಕಾರಣಕ್ಕೆ ಲಿಸ್ಟ್ನಲ್ಲಿ ಹೆಸರು ಇದ್ದರೆ ತಾವುಗಳು ಏನು ಅದು ಲಿಸ್ಟ್ ಯಾವ ರೀತಿಯಾಗಿದೆ ಅಂತಂದರೆ 1230 ಪೇಜ್ಗಳೇನೇ ಇದು. ಸೊ ಒಂದು ಕಾರಣಕ್ಕೆ ತಾವುಗಳು ತಾಳ್ಮೆಯಿಂದ ಎಲ್ಲ ಜಿಲ್ಲೆಗಳ ಲಿಸ್ಟ್ ಕೂಡ ಅದರಲ್ಲಿದೆ. ಕ್ಯಾಟಗರಿ ವೈಸ್ ಲಿಸ್ಟ್ ಬಿಟ್ಟಿದ್ದಾರೆ ಅವರು. ಅದಕ್ಕೆ SCA ಮತ್ತು GM, OBC 2B ಅಂತ ಹೇಳಿ ಲಿಸ್ಟ್ ಇದೆ. ಆ ಲಿಸ್ಟ್ನಲ್ಲಿ ಎಷ್ಟು ವಿದ್ಯಾರ್ಥಿಗಳಿಗೆ ಎಷ್ಟು ಸೀಟುಗಳನ್ನು ಅವರು ಬಿಟ್ಟಿದ್ದಾರೆ. 1:30 ಅಂದ್ರೇನು, ಒಂದು ಸೀಟಿಗೆ 30 ವಿದ್ಯಾರ್ಥಿಗಳು ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಸೊ ಯಾರು ಮೊದಲಿನಲ್ಲಿ ಇರ್ತಾರೆ ಅಂಥವ್ರಿಗೆ ಸೀಟ್ ಸಿಗುತ್ತೆ. ಅಕಸ್ಮಾತ್ ಮೊದಲಿಗೆ ಎರಡನೇ ಇರುವಂಥವರು ಏನಾದರೂ ಸೀಟ್ಗಳನ್ನು ತಗೊಳ್ಳದೇ ಇದ್ದರೆ ಮುಂದೆ 3ನೇ 4ನೇ ಹೆಸರಿನಲ್ಲಿ ನಂಬರ್ನಲ್ಲಿ ಇರುವಂಥ ವಿದ್ಯಾರ್ಥಿಗಳಿಗೆ ಸೀಟ್ ಸಿಗುವಂಥ ಸಾಧ್ಯತೆ ಇರುತ್ತೆ. ಸೊ ಆ ಒಂದು ಕಾರಣಕ್ಕೆ ತಾವುಗಳು ಏನಪ್ಪ ಅಂತಂದರೆ ಲಿಸ್ಟನ್ನು ಕರೆಕ್ಟಾಗಿ ಕಂಪ್ಲೀಟಾಗಿ ನೋಡ್ರಿ. ಅಂದರೆ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ ನಮ್ಮ ಕಾಸ್ಟ್ನಲ್ಲಿ, ಹೌದಾ, ನಿಮ್ಮ ಹೆಸರಿದ್ದರೆ ಶಾಲೆಗಳಿಗೆ ಹೋಗಿ ಭೇಟಿಯನ್ನು ಕೂಡ ತಾವು ಮಾಡಿ ಏನೇನು ದಾಖಲೆಗಳನ್ನು ತೆಗೆದುಕೊಂಡು ಹೋಗ್ಬೇಕು ಅನ್ನೋದನ್ನು ಕೂಡ ಖಚಿತಪಡಿಸ್ಕೊಡ್ರಿ. ಓಕೆ, ಅಂದರೆ ಈಗ SCಯಲ್ಲಿ ಇರುವಂತಹ ವಿದ್ಯಾರ್ಥಿಗಳಿಗೆ ಸೀಟ್ ಸಿಗುವಂಥ ಚಾನ್ಸಸ್ ಇದೆ. ಅದೇ ರೀತಿಯಾಗಿ ಇಲ್ಲಿ ನೀವು ನೋಡ್ಬೋದು 2026-27ನೇ ಸಾಲಿನ 6ನೇ ತರಗತಿ ಪ್ರವೇಶ ಅಂತಿದೆ. ಇದರಲ್ಲಿ ನೀವು ಹೋದರೆ ನಿಮ್ಮ ಕ್ಯಾಟಗರಿ ವೈಸ್ ಯಾವ ಶಾಲೆಯಲ್ಲಿ ಎಷ್ಟು ಸೀಟುಗಳು ಉಳಿದಿದ್ದಾವೆ ಅನ್ನೋದನ್ನು ತಾವುಗಳು ಏನು ಮಾಡ್ಬೋದು, ಖಚಿತಪಡಿಸ್ಕೊಳ್ಬೋದು. ನೀವು ಇಲ್ಲಿ ನೋಡ್ಬೋದು ರೌಂಡ್ 4ನಲ್ಲಿ ಲಭ್ಯವಿರುವ ಸೀಟುಗಳು ಅಂತ ಇದೆ. ಇದರ ಮೇಲೆ ತಾವುಗಳೇನಾದರೂ ಕ್ಲಿಕ್ ಮಾಡಿದರೆ ನಿಮ್ಮ ಒಂದು ಜಿಲ್ಲಾವಾರು ಮತ್ತು ನಿಮ್ಮ ಬ್ಲಾಕ್ಗಳಿಗೆ, ನಿಮ್ಮ ಕಾಸ್ಟಿಗೆ ಎಷ್ಟು ಸೀಟುಗಳು ಉಳಿಕೆಯಾಗಿದೆ ನಿಮ್ಮ ಒಂದು ಹತ್ತಿರದ ನೀವು ಅಪ್ಲೈ ಮಾಡಿರುವಂಥ ಶಾಲೆಗೆ. ಓಕೆ, ಆ ಸೀಟುಗಳ ಆಧಾರದ ಮೇಲೆ ತಾವುಗಳು ಕೌನ್ಸಿಲಿಂಗ್ಗಳನ್ನು ಕೂಡ ಭೇಟಿಯಾಗಬಹುದು. ಅಂದರೆ ನಿಮಗೆ ಖಚಿತ ಆಗುತ್ತೆ. ಓಕೆ, ಈಗ ಅಕಸ್ಮಾತ್ ಈ ಯಾವುದೋ ಒಂದು ಎಕ್ಸಾಂಪಲ್, ಈಗ ಧಾರವಾಡ ಅಂತ ತಗೊಳ್ರಿ. ಧಾರವಾಡನಲ್ಲಿ ಕಲಘಟಗಿ ಅನ್ನುವಂಥ ಸ್ಕೂಲ್ನಲ್ಲಿ ಈಗ 2B ಕ್ಯಾಟಗರಿಗೆ 4 ಸೀಟ್ ಇದ್ದಾವೆ ಅಂತಂದರೆ ತಾವುಗಳು ಆ ಲಿಸ್ಟ್ನಲ್ಲಿ 10 ವಿದ್ಯಾರ್ಥಿಗಳಿದ್ದಾರೆ ಅಂತಂದರೆ ತಾವೆಲ್ಲರೂ 10 ವಿದ್ಯಾರ್ಥಿಗಳು ಕೂಡ ಭಾಗವಹಿಸ್ಬೋದು. ಯಾಕಂದರೆ ಭಾಗವಹಿಸಿದ್ರಪ್ಪ ಅಂತಂದರೆ ಆ ಮೊದಲು ಇರುವಂಥ 5 ವಿದ್ಯಾರ್ಥಿಗಳು ಏನಾದರೂ ಕೌನ್ಸಿಲಿಂಗ್ಗೆ ಅಟೆಂಡ್ ಆಗದೇ ಇದ್ದರೆ ಮುಂದೆ ಹಿಂದಿನ ವಿದ್ಯಾರ್ಥಿಗಳಿಗೆ ಅಂದರೆ 8, 9, 10ನೇ ನಂಬರ್ನಲ್ಲಿ ಇರುವಂಥ ವಿದ್ಯಾರ್ಥಿಗಳಿಗೆ ಸೀಟುಗಳು ಸಿಗುವ ಚಾನ್ಸಸ್ ಇರುತ್ತೆ. ಸೊ ಆ ಒಂದು ಕಾರಣಕ್ಕೆ ತಾವೆಲ್ಲರೂ ಏನು ಮಾಡಿರಿ, ಆದಷ್ಟು ಲಿಸ್ಟ್ನಲ್ಲಿ ಹೆಸರಿದ್ದರೆ ಈ ಒಂದು ಪಟ್ಟಿಯನ್ನು ಕೂಡ ಪರಿಶೀಲನೆ ಮಾಡಿ ನೋಡ್ರಿ. ನಿಮಗೆ ಗೊತ್ತಾಗುತ್ತೆ ನಿಮ್ಮ ಕ್ಯಾಟಗರಿಗೆ. ಅಂದರೆ ಇಲ್ಲಿ ಕೊಟ್ಟಿದ್ದಾರೆ ಕ್ಯಾಟಗರಿ GM OT, ಕ್ಯಾಟಗರಿ GM OT ಕನ್ನಡ ಮೀಡಿಯಮ್. ಓಕೆ, ಈ ರೀತಿಯಾದಂತಹ ಎಲ್ಲ ಕಾಸ್ಟ್ಗಳನ್ನು ಕೂಡ ಇಲ್ಲಿ ಹೆಸರನ್ನು ಕೊಟ್ಟಿರ್ತಾರೆ. ಎಷ್ಟು ಸೀಟುಗಳು ಉಳಿದಿದ್ದಾವೆ ಅನ್ನೋದನ್ನು ಖಚಿತಪಡಿಸಿಕೊಂಡು ಲಿಸ್ಟ್ನಲ್ಲಿ ಹೆಸರಿದ್ದರೆ ಇವತ್ತು ಶನಿವಾರ, ಇವತ್ತು ತಾವುಗಳು ಶಾಲೆಗೆ ಹೋಗಿ ಭೇಟಿ ಕೊಟ್ಟರೆ ಒಳ್ಳೆಯದು. ಓಕೆ, ಅಂದರೆ ನಿಮಗವ್ರು ದಿನಾಂಕವನ್ನು ಕೂಡ ತಿಳಿಸ್ತಾರೆ. 2 ದಿನ ನಡೆಯುತ್ತೆ ಕೌನ್ಸಿಲಿಂಗ್, 29 ಮತ್ತು 30ನೇ ತಾರೀಕಿನಂದು. ಸೊ ಒಂದು ಕಾರಣಕ್ಕೆ ತಾವುಗಳು ಲಿಸ್ಟ್ನಲ್ಲಿ ಹೆಸರಿದ್ದರೆ ಶನಿವಾರ ಇವತ್ತೇ ಹೋಗಿ ತಾವುಗಳು ಖಚಿತಪಡಿಸ್ಕೊಳ್ರಿ. ಅಂದರೆ ಸೋಮವಾರ ಏನಾದರೂ ಕೌನ್ಸಿಲಿಂಗ್ ಬರೋಕ್ಕೆ ಹೇಳಿದ್ರೆ ತಾವುಗಳು ಸೋಮವಾರ ಹೋಗ್ಬೋದು. ಓಕೆ, ಅದಕ್ಕೆ ಲಿಸ್ಟನ್ನು ಒಂದು ಬಾರಿ ಕಂಪ್ಲೀಟಾಗಿ ನೋಡಿ. ತಮಗೇನಾದರೂ ಲಿಂಕ್ ಬೇಕಾಗಿದ್ದರೆ ಆ ಒಂದು ಲಿಸ್ಟಿಂದು 4ನೇ ಸುತ್ತಿನ ಲಿಸ್ಟಿಂದು ಕೌನ್ಸಿಲಿಂಗಿದ್ದು ನಾನು ನಿಮಗೆ ಕಳಿಸ್ತೀನಿ. ಓಕೆ, ವಿಡಿಯೋ ಯಾರಿಗಿದೆ ಅಂಥವ್ರಿಗೆ ಶೇರ್ ಮಾಡಿರಿ. ಮತ್ತು ನಿಮಗೆ ಸಪೋರ್ಟಿಗೆ ನಾವು ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ನಾವು ನಿಮಗೆ ರಿಪ್ಲೈಯನ್ನು ಮಾಡ್ತಾ ಇರ್ತೀವಿ. ಓಕೆ, ಈ ಒಂದು ವಿಡಿಯೋ ತಮಗೆ ಉಪಯೋಗ ಆಗಿದೆ ಅಂದ್ಕೊಳ್ತೀನಿ. ಇನ್ನೂ ಯಾರು ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿರಿ. ಮತ್ತು ಯಾರಿಗೆ ಉಪಯೋಗ ಇದೆ ಅಂಥವ್ರಿಗೂ ಕೂಡ ವಿಡಿಯೋವನ್ನು ಶೇರ್ ಮಾಡಿರಿ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿವರೆಗೂ ನೋಡಿದ್ದಕ್ಕೆ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು.